ತ್ರಿವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಅಬ್ದುಲ್ ರೆಹಮಾನ್ ಕೊಲೆ ಕರಾವಳಿಯನ್ನು ಇನ್ನೂ ಕಾಡ್ತಾ ಇದೆ. ಒಂದ್ ಕಡೆ ಮುಸ್ಲಿಂ ಸಮುದಾಯದ ನಾಯಕರು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನಂದ್ರೆ, ಅಬ್ದುಲ್ ರೆಹಮಾನ್ ಒಳ್ಳೆ ಮನುಷ್ಯನಾಗಿದ್ದ, ಜನಪರ ಜೀವಿಯಾಗಿದ್ದ, ಅಮಾಯಕ ಆಗಿದ್ದ ಅನ್ನೋದು. ಈಗ ಕೊಲೆ ಆದ್ಮೇಲೆ ಅನೇಕ ಸಂಘ ಸಂಸ್ಥೆಗಳು, ಪಕ್ಷದ ವಕ್ತಾರರು ಅಬ್ದುಲ್ ರೆಹಮಾನ್ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿ ಊರಲ್ಲಿ ರೆಹಮಾನ್ ಬಗೆಗೆ ಇದ್ದಂತಹ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಜಗತ್ತಿಗೆ ತಿಳಿಸೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈ ವಿಡಿಯೋದಲ್ಲಿ ಅಲ್ಲಿನ ಗ್ರಾಮಸ್ಥರು, ಅಲ್ಲಿನ ಹಿರಿಯರು, ಅಬ್ದುಲ್ ರೆಹಮಾನ್ ಅನ್ನ ನೋಡಿದವರು, ಅವರು ಹೇಳಿರೋ ಪ್ರಕಾರ ಅಬ್ದುಲ್ ರೆಹಮಾನ್ ಹೇಗಿದ್ದ, ಆತನ ವ್ಯಕ್ತಿತ್ವ ಹೇಗಿತ್ತು, ಇದೆಲ್ಲಾನು ನೋಡೋಣ. ಆದ್ರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ಅಬ್ದುಲ್ ರೆಹಮಾನ್ ತಲೆ ಹೋಗುವಂತ ಯಾವ ಪಾಪದ ಕೃತ್ಯಗಳನ್ನು ಮಾಡಿರಲಿಲ್ಲ. ಈಗ ಕೇವಲ ಮುಸ್ಲಿಂ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆತನ ಕೊಲೆ ನಡೆದಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಪೊಲೀಸ್ ತನಿಖೆಯಲ್ಲಿ ಸಂಪೂರ್ಣ ಸತ್ಯ ಹೊರಗೆ ಬರುತ್ತೆ. ಆದ್ರೆ ಅಬ್ದುಲ್ ರೆಹಮಾನ್ ವ್ಯಕ್ತಿತ್ವದ ಬಗ್ಗೆ ಮಾಹಿತಿಗಳು ಹೊರಗೆ ಬರ್ತಾ ಇದ್ದಾವೆ. ಅಬ್ದುಲ್ ರೆಹಮಾನ್ಗೆ ಊರಲ್ಲಾಗ್ಲಿ, ಊರು ಹೊರಗಡೆ ಆಗ್ಲಿ ಯಾರ ಜೊತೆಗೂ ತಂಟೆ ತಕರಾರು ಇರಲಿಲ್ಲ. ಸ್ನೇಹದಿಂದಲೇ ಎಲ್ಲರ ಜೊತೆಗೂ ಬೆರಿತಾ ಇರ್ತಾನೆ. ತನ್ನ ದುಡಿಮೆಯಿಂದಾನೆ 3 ಪಿಕಪ್ ಗಾಡಿಗಳನ್ನ ಖರೀದಿ ಮಾಡಿರ್ತಾನೆ. ಮನೆ ಕಟ್ಟೋದಿಕ್ಕೆ ಬೇಕಾದ ವಸ್ತುಗಳಾದ ಮರಳು, ಜಲ್ಲಿಕಲ್ಲು, ಇನ್ನಿತರ ಅಂದ್ರೆ ಗೊಬ್ಬರ, ಹೀಗೆ ಬೇರೆ ಬೇರೆ ವಸ್ತುಗಳನ್ನ ಒಂದ್ ಕಡೆಯಿಂದ ಲೋಡ್ ಮಾಡಿ ಇನ್ನೊಂದ್ ಕಡೆ ಅನ್ಲೋಡ್ ಮಾಡ್ತಾ ಇರ್ತಾನೆ. ಇದೇ ಇವನ ದಿನನಿತ್ಯದ ಕೆಲಸ ಆಗಿರ್ತದೆ. ಇನ್ನೊಂದೇನಂದ್ರೆ, ಅಬ್ದುಲ್ ರೆಹಮಾನ್ ತನ್ನ ಮದುವೆಯಲ್ಲೂ ಒಂದು ಆದರ್ಶನ ಫಾಲೋ ಮಾಡಿರ್ತಾನೆ. ಈಗಿನ ಹುಡುಗರೆಲ್ಲ ಶ್ರೀಮಂತ ಮನೆತನದ ಹುಡುಗಿಯನ್ನೇ ಮದುವೆ ಆಗ್ಬೇಕು ಅಂತ ನೋಡ್ತಾ ಇರ್ತಾರೆ. ಆದ್ರೆ ಅಬ್ದುಲ್ ರೆಹಮಾನ್ ಒಂದು ಬಡ ಕುಟುಂಬದ ಹೆಣ್ಣು ಮಗಳನ್ನ ಮದುವೆ ಆಗಿರ್ತಾನೆ. 4 ವರ್ಷಗಳಿಂದ ತನ್ನ ಊರಿನ ಜುಮ್ಮಾ ಮಸೀದಿಯ ಕಾರ್ಯದರ್ಶಿಯಾಗಿ ಮಸೀದಿಗೆ ಸಂಬಂಧಪಟ್ಟ ಸೇವೆಗಳನ್ನ ಮಾಡ್ತಾ ಇರ್ತಾನೆ. ಊರಿನ ಎಲ್ರಿಗೂ, ಅದು ಹಿಂದೂಗಳಾಗ್ಲಿ ಮುಸ್ಲಿಮರಾಗ್ಲಿ, ಎಲ್ಲರಿಗೂ ರೆಹಮಾನ್ ಇಷ್ಟದ ಹುಡುಗನೇ ಆಗಿರ್ತಾನೆ. ರೆಹಮಾನ್ ಮಾಡ್ತಿದ್ದ ಬಿಸ್ನೆಸ್ಗೆ ಹೆಚ್ಚಿನ ಕಸ್ಟಮರ್ಸ್ ಹಿಂದೂಗಳೇ ಆಗಿರ್ತಾರೆ. ಶಾರದೋತ್ಸವ ಮೆರವಣಿಗೆ ಬಂದಾಗ ಅದಕ್ಕೇನಾದ್ರೂ ಸೇವೆ ಮಾಡ್ತಾ ಇದ್ದ. ಶಾರದಾ ದೇವಿಯ ಮೆರವಣಿಗೆಗೆ ರೆಹಮಾನ್ ಬ್ರದರು ತನ್ನದೇ ಪಿಕಪ್ ಗಾಡಿ ತಗೊಂಡು ಡ್ರೈವರ್ ಆಗಿ ಹೋಗ್ತಾ ಇದ್ದ. ನೋಡಿ, ಹಿಂದೂಗಳ ಹಬ್ಬಕ್ಕೆ ಮುಸ್ಲಿಮರು ಏನೋ ಒಂದು ಸಹಾಯ ಮಾಡೋದು, ಮುಸ್ಲಿಮರ ಹಬ್ಬಕ್ಕೆ ಹಿಂದೂಗಳು ಏನೋ ಒಂದು ಸಹಾಯ ಮಾಡೋದು ನಾರ್ಮಲ್ಲು, ಇದರಲ್ಲೇನೋ ವಿಶೇಷತೆ ಇರೋದಿಲ್ಲ. ಆದ್ರೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಅಲ್ವಾ, ಇಲ್ಲಿನ ಬಾಂಧವ್ಯವನ್ನ ಒತ್ತಿ ಒತ್ತಿ ಹೇಳ್ಬೇಕಾದ ಅನಿವಾರ್ಯತೆ ಬಂದ್ಬಿಡುತ್ತೆ. ಹಾಗಾಗಿ ಈ ಕಥೆಯನ್ನ ಹೇಳಿದೆ. ಸದ್ಯದ ಮಾಹಿತಿ ಪ್ರಕಾರ ಅಬ್ದುಲ್ ರೆಹಮಾನ್ ಕೊಲೆ ಕೇಸಲ್ಲಿ 5 ಜನ ಹುಡುಗರು ಅರೆಸ್ಟ್ ಆಗಿದ್ದಾರೆ. ಇವರೆಲ್ಲ ಸಂಘ ಪರಿವಾರಕ್ಕೆ ಸಂಬಂಧಪಟ್ಟವರು ಅಂತ ಹೇಳಲಾಗ್ತಿದೆ. ಅದರಲ್ಲಿ ದೀಪಕ್ ಅನ್ನೋ ಒಬ್ಬ ಹುಡುಗ ಕೂಡ ಇದ್ದಾನೆ. ಇವನಿಗೆ ಜಸ್ಟ್ 21 ವರ್ಷ ಮಾತ್ರ ವಯಸ್ಸು. ಈ ದೀಪಕ್ ಮತ್ತು ಅಬ್ದುಲ್ ರೆಹಮಾನ್ ಇಬ್ರು ಪರಿಚಯದವರೇ ಆಗಿರ್ತಾರೆ. ಕೊಲೆ ಆರೋಪಿ ದೀಪಕ್ ತುಂಬಾ ಬಡ ಕುಟುಂಬದ ಹುಡುಗನಾಗಿರ್ತಾನೆ. ಈ ದೀಪಕ್ ಮನೆ ಕಟ್ಟೋದಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅಬ್ದುಲ್ ರೆಹಮಾನ್ ಒಂದು ಲೋಡು ಮರಳನ್ನ ಫ್ರೀ ಆಗಿನೇ ದೀಪಕ್ಗೆ ಕೊಟ್ಟಿರ್ತಾನೆ. ಕಟ್ಟಡ ನಿರ್ಮಾಣಕ್ಕೆ ಏನೇನು ಸಾಮಗ್ರಿಗಳು ಬೇಕೋ ಅದನ್ನೆಲ್ಲ ತಾನೇ ತನ್ನ ಪಿಕಪ್ ಗಾಡಿಯಲ್ಲಿ ತಗೊಂಡೋಗಿ ಕೊಟ್ಟು ಬಂದಿರ್ತಾನೆ. ಇದರಲ್ಲಿ ದೀಪಕ್ ಅಬ್ದುಲ್ ರೆಹಮಾನ್ಗೆ ಇನ್ನೂ 30,000 ರೂಪಾಯಿ ಕೊಡೋದು ಬಾಕಿ ಇರುತ್ತೆ. ಹಾಗಂತ ನೀನು ದುಡ್ಡು ಕೊಡಬೇಕು, ಈಗಲೇ ಕೊಡು ಅಂತ ಅಬ್ದುಲ್ ರೆಹಮಾನ್ ಯಾವತ್ತಿಗೂ ಜೋರ್ ಮಾಡಿ ಹೇಳಿರೋದಿಲ್ಲ. ಸುಮ್ಮನೆ ಕೊಟ್ಟಾಗ ಇಸ್ಕೊಂಡ್ರಾಯ್ತು ಅಂತ ಬಿಟ್ಟಿರ್ತಾನೆ. ಇದಿಷ್ಟೇ ಅಲ್ಲದೆ ದೀಪಕ್ ತಂದೆ ಕರೆಂಟ್ ಶಾಕ್ ಹೊಡಿಸ್ಕೊಂಡು ಪ್ರಾಣವನ್ನು ಕಳ್ಕೊಂಡಿರ್ತಾರೆ. ಈ ಸಂದರ್ಭದಲ್ಲಿ ಎಮರ್ಜೆನ್ಸಿ ರಕ್ತ ಬೇಕಾದಾಗ ಇದೇ ಅಬ್ದುಲ್ ರೆಹಮಾನ್ ದೀಪಕ್ ತಂದೆಗೆ ರಕ್ತ ಕೊಟ್ಟಿರ್ತಾನೆ. ರಕ್ತ ಸಾಕಾಗ್ದಿದ್ದಾಗ ಊರಿನ ಹುಡುಗರನ್ನೆಲ್ಲ ಒಟ್ಟುಗೂಡಿಸಿ ರಕ್ತದಾನವನ್ನ ಮಾಡಿಸಿರ್ತಾನೆ. ಆದ್ರೆ ಇವತ್ತು ಅದೇ ದೀಪಕ್ ತನ್ನ ತಂದೆಗೆ ರಕ್ತ ಕೊಟ್ಟವನ ರಕ್ತವನ್ನೇ ಹೀರಿ ಬಿಟ್ಟಿದ್ದಾನೆ. ಇದು ಎಂಥ ದುರ್ದೈವ ನೋಡಿ. ಕೊಲೆ ಮಾಡಿದ ಹಿಂದಿನ ದಿನ ದೀಪಕ್ ಅಬ್ದುಲ್ ರೆಹಮಾನ್ ಅನ್ನ ಸಂಪರ್ಕ ಮಾಡಿರ್ತಾನೆ. ಅರ್ಜೆಂಟ್ ಒಂದು ಲೋಡ್ ಮರಳು ಬೇಕು, ಮನೆ ಕೆಲಸ ಪೂರ್ತಿ ಮಾಡ್ಬಿಡ್ತೀನಿ, ನಾಳೆನೇ ತಂದಾಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿರ್ತಾನೆ. ಇದಕ್ಕೆ ರೆಹಮಾನ್ ಕೂಡ ಓಕೆ ಅಂದಿರ್ತಾನೆ. ಕೊಟ್ಟ ಮಾತಿನಂತೆ ಅವತ್ತು ಮಧ್ಯಾಹ್ನ ತನ್ನ ಜೊತೆಗೆ ಕೆಲಸ ಮಾಡೋ ಕಲಂದರ್ ಶಾಫಿಯನ್ನ ಜೊತೆಗೆ ಸೇರಿಸ್ಕೊಂಡು ತನ್ನ ಮನೆ ಮುಂದಿದ್ದ ಮರಳನ್ನೇ ಲೋಡ್ ಮಾಡ್ಕೊಂಡು ದೀಪಕ್ನ ಮನೆ ಮುಂದೆ ಹೋಗ್ತಾನೆ. ಮನೆ ಮುಂದೆ ಮರಳು ಯಾಕಿತ್ತು ಅಂದ್ರೆ, ರೆಹಮಾನ್ ಕೂಡ ಮನೆ ಕಟ್ಟಿಸ್ತಾ ಇರ್ತಾನೆ. ಪಿಕಪ್ ಗಾಡಿನಲ್ಲಿ ಮರಳನ್ನ ತಗೊಂಡೋಗಿ ದೀಪಕ್ ಮನೆ ಮುಂದೆ ಅನ್ಲೋಡ್ ಮಾಡ್ತಾ ಇರ್ತಾನೆ. ಅಷ್ಟರಲ್ಲಿ ಸುತ್ತಮುತ್ತ ಔತ್ಕೊಂಡು ಹೊಂಚು ಆಗ್ತಾ ಇದ್ದ ಒಂದು ಯುವಕರ ದಂಡು ಬಂದು ರೆಹಮಾನ್ ಮುಂದೆ ನಿಂತ್ಕೊಳ್ಳುತ್ತೆ. ಕೊಲೆ ಬಗ್ಗೆ ಸಣ್ಣ ಸುಳಿವಿಲ್ಲದ ರೆಹಮಾನ್ ದೀಪಕ್ನ ನೋಡಿ ಸ್ಮೈಲ್ ಮಾಡ್ತಾನೆ. ಇದಕ್ಕೆ ದೀಪಕ್ ಕೂಡ ಸ್ಮೈಲ್ ಮಾಡ್ತಾನೆ ಹಿಂದೆ ಹಿಡ್ಕೊಂಡಿದ್ದ ಮಚ್ಚನ್ನ ಸೀದಾ ರೆಹಮಾನ್ ಕಡೆಗೆ ಬೀಸ್ತಾನೆ. ಇಲ್ಲಿ ಏನಾಗ್ತಿದೆ ಅನ್ನೋ ವಿಷಯ ಅರ್ಥ ಆಗುವಷ್ಟರಲ್ಲಿ ರೆಹಮಾನ್ ಕುಸಿದು ರಕ್ತದ ಮಡುವಿನಲ್ಲಿ ಬೀಳ್ತಾನೆ. ತನ್ನ ಜೊತೆಗೆ ಬಂದಿದ್ದ ಕಲಂದರ್ ಶಾಫಿಗೆ ಓಡಿ ಹೋಗೋದಿಕ್ಕೆ ಹೇಳ್ತಾನೆ. ಆದರೆ ಶಾಫಿಗೆ ಅಲ್ಲಿ ಬಂದಿದ್ದ ಕೊಲೆಗಡುಗರು ಪರಿಚಯ ಇದ್ದಿದ್ರಿಂದ ಅವ್ರ ಹತ್ರ ಅಂಗಲಾಚಿ ಬೇಡಿಕೊಳ್ತಾನೆ. ಆದ್ರೂ ಧರ್ಮದ ಅಫೀಮು ತುಂಬಿಸ್ಕೊಂಡು ನಿರ್ದಯವಾಗಿ ಬಂದು ನಿಂತಿದ್ದ ಹಂತಕರು ಅಬ್ದುಲ್ ರೆಹಮಾನ್ ಅನ್ನೋ ಕರಾವಳಿಯ ಮುತ್ತನ್ನ ಅಡ್ಡ ದಿಡ್ಡಿ ಕೊಚ್ಚಿ ಕೊಲೆ ಮಾಡ್ತಾರೆ. ಅಡ್ಡ ಬಂದ ಶಾಫಿಗೂ 1-2 ಮಚ್ಚಿ ನೆಟ್ಟು ಬೀಳುತ್ತೆ. ಆಗ ನನ್ನ ಕತೆ ಮುಗೀತು, ನೀನು ಇಲ್ಲಿಂದ ಓಡಿ ಹೋಗು ಅಂತ ಅಬ್ದುಲ್ ರೆಹಮಾನ್ ಕಲಂದರ್ ಶಾಫಿಗೆ ಹೇಳ್ತಾನೆ. ಅಲ್ಲಿಂದ ತಪ್ಪಿಸ್ಕೊಂಡು ಬಂದ ಶಾಫಿ ತನ್ನ ಫ್ರೆಂಡ್ಸ್ಗೆ ಫೋನ್ ಮಾಡಿ ಘಟನೆ ನಡೆದಿದ್ದನ್ನು ವಿವರಿಸಿ ಹೇಳ್ತಾನೆ.
ತಕ್ಷಣಕ್ಕೆ ಆ ಊರಿನ ಒಂದಿಷ್ಟು ಮುಸ್ಲಿಂ ಹುಡುಗರು ಆ ಜಾಗಕ್ಕೆ ಬರ್ತಾರೆ. ಅದರಷ್ಟೊತ್ತಿಗೆ ಅಬ್ದುಲ್ ರಹಮಾನ್ನ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ, ರಕ್ತ ನೀರಿನಂತೆ ಹರಿದೋಗಿರುತ್ತೆ. ದೀಪಕ್ ಅಬ್ದುಲ್ ರೆಹಮಾನ್ ಕೊಲೆಗೆ ಸ್ಕೆಚ್ ಹಾಕಿ ತನ್ನ ಮನೆಗೆ ಕರ್ಸ್ಕೊಂಡಿರ್ತಾನೆ. ಯಾವ ಮನೆ ಕಟ್ಟೋದಕ್ಕೆ ಅಬ್ದುಲ್ ರೆಹಮಾನ್ ಸಹಾಯ ಮಾಡಿರ್ತಾನೋ, ಯಾವ ಮನೆಗೆ ಫ್ರೀಯಾಗಿ ಮರಳನ್ನ ಕೊಟ್ಟಿರ್ತಾನೋ, ಯಾವ ವ್ಯಕ್ತಿಗೆ ಹಣಕಾಸಿನ ಸಹಾಯ ಮಾಡಿರ್ತಾನೋ, ಅದೇ ಮನೆ ಮುಂದೆ ಅದೇ ವ್ಯಕ್ತಿಯಿಂದ ಅಬ್ದುಲ್ ರೆಹಮಾನ್ ಇವತ್ತು ಪ್ರಾಣವನ್ನ ಕಳ್ಕೊಂಡಿದ್ದಾನೆ. ದೀಪಕ್ ಮನೆಯಲ್ಲೇ ಇದ್ದ ತನ್ನ ತಾಯಿಯನ್ನ ಒಳಗೆ ಲಾಕ್ ಮಾಡಿ ಬಂದು ಇಲ್ಲಿ ರೆಹಮಾನ್ ಅನ್ನ ಕೊಚ್ಚಾಕೋಕೆ ಶುರು ಮಾಡ್ತಾನೆ. ಆ ತಾಯಿ ರೆಹಮಾನ್ ನನ್ನ ಸಾಯಿಸ್ಬಿಡಿ ಅಂತ ಬೊಬ್ಬೆ ಹಾಕಿದ್ರು ಮಗ ದೀಪಕ್ ಕಿವಿಗೆ ಹಾಕೊಳ್ಳೋದಿಲ್ಲ. ಯಾಕಂದ್ರೆ ಮಗನಂತೆ ಸಹಾಯ ಮಾಡಿದ ಅಬ್ದುಲ್ ರೆಹಮಾನ್ ಅನ್ನ ಕಳ್ಕೊಳ್ಳೋದು ಆ ತಾಯಿಗೂ ಇಷ್ಟ ಇರೋದಿಲ್ಲ. ಆದ್ರೆ ಮಗ ದೀಪಕ್ ಮಾತ್ರ ಕೊಚ್ಚಿ ಚೆಂಡಾಡಿ ರಕ್ತ ಹರಿಸಿ ನಾನು ಧರ್ಮ ರಕ್ಷಣೆ ಮಾಡಿದೆ ಅನ್ನೋ ಹುಮ್ಮಸ್ನಲ್ಲಿರ್ತಾನೆ. ಈಗ ಇಡೀ ಕರಾವಳಿಯ ಆಗ್ರಹ ಒಂದೇ, ಅದು ಅಮಾಯಕ ಅಬ್ದುಲ್ ರೆಹಮಾನ್ ಅನ್ನ ಹತ್ಯೆ ಮಾಡಿದ ಕೊಲೆಗಡುಗರಿಗೆ ಗರಿಷ್ಠ ಶಿಕ್ಷೆ ಆಗಬೇಕು ಅನ್ನೋದು. ಈ ಕೊಲೆಗೆ ದೀಪಕ್ ಹಾಗೂ ಅವನ ಸ್ನೇಹಿತರನ್ನ ಪ್ರಚೋದನೆ ಮಾಡಿದ್ದು, ಸಂಚು ರೂಪಿಸಿದ್ದು ಬಜರಂಗ ದಳದ ಭರತ್ ಕುಂಡೇಲ್ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಈ ಭರತ್ ಕುಂಡೇಲ್ ಸುಹಾಸ್ ಕೊಲೆಗೆ ಪ್ರತೀಕಾರ ತಗೊಳ್ತೀವಿ ಅಂತ ಭಾಷಣ ಮಾಡಿ ಹೇಳಿದ್ದ, ಹಾಗೂ ಅಶ್ರಫ್ ಕೊಲೆ ಹತ್ಯೆಯಲ್ಲೂ ಇವನು ಆರೋಪಿಯಾಗಿದ್ದ. ಮುಖ್ಯವಾಗಿ ಇವನು ಕೂಡ ಸುಹಾಸ್ ಶೆಟ್ಟಿ ರೀತಿ ರೌಡಿ ಶೀಟರ್. ಕೊಲೆ ಹಿಂದಿನ ದಿನ ಕೊಳತ್ತ ಮಜಲಿಗೆ ಬಂದು ದೀಪಕ್ ಹಾಗೂ ಅವನ ಗ್ಯಾಂಗ್ ಜೊತೆ ಮೀಟಿಂಗ್ ಮಾಡಿದ್ನಂತೆ, ಮರ್ಡರ್ಗೆ ಪ್ಲಾನ್ ಮಾಡಿದ್ದಂತೆ. ಹೀಗಾಗಿ ಇವನನ್ನು ತಕ್ಷಣ ಬಂಧಿಸಬೇಕು ಅನ್ನೋ ಆಗ್ರಹ ಇಡೀ ಕರಾವಳಿಯಾದ್ಯಂತ ಕೇಳಿ ಬರ್ತಾ ಇದೆ. ಇದಕ್ಕೋಸ್ಕರನೇ ಕಾಂಗ್ರೆಸ್ ಮುಖಂಡರು ಸಾಲು ಸಾಲಾಗಿ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತೀನೋಣ. ನಮಸ್ಕಾರ.